ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಜೀವನದಲ್ಲಿ ಏನನ್ನು ಸಾಧಿಸಬೇಕಾದ್ರೂ ಒಂದು ಡಿಸಿಪ್ಲಿನ್ ಇರಬೇಕು ಮತ್ತು ಆರ್ಗನೈಸ್ಡ್ ಮೈಂಡ್ಸೆಟ್ ಇರಬೇಕು. ಯಾವ ಮನುಷ್ಯ ತುಂಬ ಆರ್ಗನೈಸ್ಡ್ ಆಗಿರ್ತಾನೋ ಅವನ ಪ್ಲ್ಯಾನಿಂಗ್ ತುಂಬಾ ಅಚ್ಚುಕಟ್ಟಾಗಿರುತ್ತೆ. ಅವನ ಜೀವನ ಕೂಡ ತುಂಬಾ ಅದ್ಭುತವಾಗಿ ತಾನು ಅಂದ್ಕೊಂಡಿದ್ದ ರೀತಿಯಲ್ಲಿ ಜೀವನವನ್ನು ನಡೆಸ್ಬೋದು. ಮನುಷ್ಯನಿಗೆ ಆಂಗ್ಸೈಟಿ ಯಾಕಪ್ಪ ಬರುತ್ತೆ ಅಂತ ಹೇಳಿದರೆ, ಯಾವಾಗ ಅನ್ಸರ್ಟಿನಿಟಿ ಇರುತ್ತೆ ಅಂತ ಹೇಳಿದ್ರೆ ಮುಂದೆ ಏನಾಗತ್ತಪ್ಪ ನನಗೆ ಗೊತ್ತಿಲ್ಲ, ಆ ಥರ ಯಾವಾಗ ನಮಗೆ ಒಂದು ಭಯ ಇರುತ್ತೆ ಆಗ ಆಂಗ್ಸೈಟಿ ಆಗುತ್ತೆ. ಈಗ ಎಕ್ಸಾಂಪಲ್, ನಾವೊಂದು ಫ್ಲೈಟನ್ನು ಹಿಡಿಬೇಕಾದ್ರೂ ಕೂಡ ಆ ಟೈಮಿಗೆ ಏರ್ಪೋರ್ಟಿಗೆ ರೀಚ್ ಆಗ್ತೀವಾ ಅನ್ನೋ ಭಯ ಇರುತ್ತೆ. ಅಥವಾ ಯಾವುದೋ ಒಂದು ಬಸ್ಸಿಗೆ ಹೋಗಬೇಕು, ಇಲ್ಲ ಯಾರೋ ಒಂದು ಫೋನ್ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ ಆಗ ಅವ್ರು ಫೋನ್ ಮಾಡ್ತಾರೋ ಇಲ್ವೋ, ಅಥವಾ ಇಂಟರ್ವ್ಯೂ ಏನಾಗುತ್ತೆ, ಹೀಗೆ ಸಣ್ಣ 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 ನಮ್ಮ ಜೀವನದಲ್ಲಿ ಆಂಗ್ಸೈಟಿ ಬರುತ್ತೆ. ಅದು ಹೌದು, ಸರ್ವೇ ಸಾಮಾನ್ಯ. ಆದರೆ ಸದಾ ಒಬ್ಬ ಮನುಷ್ಯ ಆತಂಕದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಮಾನಸಿಕ ಕಾಯಿಲೆ ಇದೆ ಅಂತ ಹೌದು. ಆದರೆ ಈ ಆರ್ಗನೈಸ್ಡಿಗೂ ಮಾನಸಿಕ ಸ್ಥಿಮಿತಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ತಾ ಹೋದರೆ, ಇವತ್ತಿನ ಟಾಪಿಕಲ್ಲಿ ನಾನು ಆರ್ಗನೈಸ್ಡ್ ಆಗಿರೋದು ಎಷ್ಟರ ಮಟ್ಟಿಗೆ ಜೀವನದಲ್ಲಿ ಮುಖ್ಯ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಯಾವತ್ತೂ ನಾನು ಕಳೆದ ಸಂಚಿಕೆಯಲ್ಲೂ ಹೇಳ್ತಾ ಇದ್ದೆ, ಒಂದು ಮನೆ ಅಂತ ಹೇಳಿದ್ರೆ ನಾವಿರೋ ಜಾಗ ಅಲ್ವಾ. ಹೇಳ್ತಾರಲ್ವಾ, ಎಲ್ಲಿ ತುಂಬ ಕ್ಲೀನ್ ಆಗಿರುತ್ತೆ, ನೀಟಾಗಿರುತ್ತೆ, ಅಲ್ಲಿ ಭಗವಂತ ಕೂಡ ನೆಲೆಸ್ತಾನಂತೆ. ಹಾಗೆ ನಾವಿರೋ ಜಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ತೋರಿಸ್ತಾ ಹೋಗುತ್ತೆ, ನಮ್ಮ ಪರ್ಸ್ನಾಲಿಟಿಯನ್ನು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಮನೆಯನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಮತ್ತು ಯಾವುದೋ ಒಂದು ವಸ್ತು, ಯಾವುದೇ ಒಂದು ವಸ್ತುಗಳನ್ನು ಅದರ ಶಿಸ್ತುಬದ್ಧವಾಗಿ ಅದರ ಜಾಗದಲ್ಲಿ ಇಡೋದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ನೋಡಿ, ಯಾವಾಗ ಒಂದು ವಸ್ತು ನಾವು ಇಟ್ಟಿದ್ದ ವಸ್ತು ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಇರಿಸು ಮುರುಸು ಆಗ್ತಾ ಹೋಗುತ್ತೆ, ಮನೆಯಲ್ಲಿ ಜಗಳ ಆಗ್ತಾ ಹೋಗುತ್ತೆ, ಕಿರಿಕಿರಿ ಆಗ್ತಾ ಹೋಗುತ್ತೆ, ಮನೆಯಲ್ಲಿ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ. ಅದಲ್ಲದೆ ನಮ್ಮ ಮನೆ ತುಂಬಾ ಗಜಿಬಿಜಿ ಅಂತ ಇದ್ದರೆ ನಮ್ಮ ಮೈಂಡು ಕೂಡ ತುಂಬಾ ಸ್ಟ್ರೆಸ್ಸಿಗೆ ಒಳಗಾಗ್ತೀವಿ, ಟೆನ್ಷನಿಗೆ ಒಳಗಾಗ್ತೀವಿ. ಹಾಗಾಗಿ ಇವತ್ತು ನಾನು ನಿಮಗೆ ಹೇಗೆ ಆರ್ಗನೈಸ್ಡ್ ಆಗಿರೋದು, ಹೇಗೆ ಡಿಸಿಪ್ಲಿನ್ ಆಗಿರೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲಿನದಾಗಿ ಡಿಸಿಪ್ಲಿನ್ ಅಂತ ಹೇಳಿದರೆ ಮನುಷ್ಯ ತಿನ್ನೋ ಆಹಾರದಿಂದ ಡಿಸಿಪ್ಲಿನ್ ಶುರುವಾಗುತ್ತೆ. ನೋಡಿ, ಎಷ್ಟೋ ಸತಿ ಅದಕ್ಕೆ ನಾವು ಚೀಟ್ ಡೇ ಅಂತ ಕರಿತೀವಿ. ಯಾವಾಗಲೂ ಒಂದಿನ ಸ್ವೀಟ್ ತಿನ್ನೋದಾಗಿರಬಹುದು, ಅಥವಾ ಕರದ ತಿಂಡಿ ತಿನ್ನೋದಾಗಿರ್ಬೋದು, ಏನನ್ನಾದರೂ ನಾವು ತಿಂತಾ ಹೋಗ್ಬೋದು. ಆದರೆ ಮನುಷ್ಯನಿಗೆ ಆಹಾರ ಅನ್ನೋದು ಇದೆಯಲ್ಲ, ಅದು ತುಂಬ ಶಿಸ್ತುಬದ್ಧವಾಗಿರಬೇಕು. ನಾವು ಏನನ್ನು ತಿಂತೀವಿ ನಮಗೊಂದು ಸೆಲ್ಫ್ ರೆಸ್ಪೆಕ್ಟ್. ನೋಡಿ, ಅಷ್ಟೋ ಸತಿ ನಾವು ಎಲ್ಲರ ಹತ್ರ ಹೋಗ್ಬಿಟ್ಟು ನನಗೆ ಪ್ರೀತಿ ಕೊಡು, ನನಗೆ ಗೌರವ ಕೊಡು ಅಂತ ನಾವು ಬೇಡ್ತಾ ಹೋಗ್ತೇವೆ. ಆದರೆ ಅದು ಎಲ್ಲೂ ಬೇಡುವಂತಹ ವಸ್ತು ಅಲ್ಲ, ನಮ್ಮಲ್ಲೇ ಅದು ಇರ್ತಕ್ಕಂಥದ್ದು. ನಾವು ತಿನ್ನೋ ಆಹಾರ ಆಗಿರಬಹುದು, ಅದರಿಂದ ಕೂಡ ಡಿಸಿಪ್ಲಿನನ್ನು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಾವು ದೇಹದ ತೂಕವನ್ನು ಸರಿಯಾಗಿ ಇಟ್ಕೊಳ್ಳೋದು, ಬೆಳಗ್ಗೆ ಎದ್ದು ವರ್ಕೌಟ್ ಮಾಡೋದು. ನೋಡಿ, ನಾವು ಅನ್ಕೋತೀವಿ ಮನೆ ಕೆಲಸ ಮಾಡ್ತೀವಿ, ಆಫೀಸ್ ಕೆಲಸ ಆಗುತ್ತೆ, ಅದಾಗತ್ತೆ ಇದಾಗತ್ತೆ, ದಿನ ಹಲ್ಲುಜ್ಜಿ ಸ್ನಾನ ಮಾಡೋದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು ನಿಮ್ಮ ದೇಹಕ್ಕೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದ ಲೈಫ್ ಸ್ಟೈಲ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಕೂತು 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 ನಾವು ಕೆಲಸ ಮಾಡಿ ನಮ್ಮ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೋಡಿ, ಒಂದು 10 kg ಅಕ್ಕಿ ಮೂಟೆನ ಇಟ್ಕೊಳ್ಳಿ, ಎಷ್ಟು ಸ್ಟ್ರೆಸ್ಫುಲ್ ಅನಿಸುತ್ತೆ. ಹಾಗೆ ನಿಮ್ಮ ಇಡೀ ದೇಹಕ್ಕೆ ಬೇಡದೇ ಇರೋ ತೂಕ ಇದ್ದರೆ ಹಾಗೆ ನಿಮ್ಮ ಇಡೀ ಅಂಗಾಂಗದಲ್ಲೂ ಸ್ಟ್ರೆಸ್ ಒಳಗಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ದೇಹದ ತೂಕ ಏನಿದೆಯೋ ಅದನ್ನು ಸರಿಯಾಗಿ ಇಟ್ಕೊಳ್ಳಿ, ಹಿತಮಿತವಾಗಿ ಆಹಾರವನ್ನು ಸೇವಿಸಿ, ಮತ್ತು ದಿನಕ್ಕೆ ಕಡಿಮೆ ಅಂತ ಹೇಳಿದ್ರು 2 ರಿಂದ 3 ಲೀಟರ್ ನೀರನ್ನು ಕುಡೀರಿ. ಯಾವಾಗ ನಾವು ಹೈಡ್ರೇಟೆಡ್ ಆಗಿರ್ತೀವೋ ನಮಗೆ ಅಷ್ಟೇ. ನೋಡಿ, ಫಸ್ಟ್ ನಮಗೆ ಯಾವಾಗ ನಾವು ನಮ್ಮ ಬಗ್ಗೆ ತುಂಬ ಕಾಳಜಿ ತಗೋತಾ ಹೋಗ್ತೀವೋ ನಮಗೆ ಬೇಡದ ಆಲೋಚನೆಗಳು ಯಾವುದೂ ಬರಲ್ಲ. ನಾಳೆ ಬಗ್ಗೆ ಒಂದು ಪ್ಲ್ಯಾನಿಂಗ್ ಇರಲಿ, ಅವತ್ತಿನ ದಿನ ಹೇಗಿರಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತಾ ಹೋಗಬೇಕು. ಯಾಕಂತ ಹೇಳಿದ್ರೆ ಅಯ್ಯೋ ಆಯಿತು, ಮಾಡಿದ್ರೆ ಹೋಯಿತು, ಆದರೆ ಹೋಯಿತು, ಹಾಗಾಗಿ ಇದು ಮಾಡ್ತಾ ಹೋದರೆ ನಮಗೆ ಒಂದು ಪ್ಲ್ಯಾನಿಂಗ್ ಅನ್ನೋದಿರಬೇಕು. ನಾವು ಏನೇ ಕೆಲಸ ಮಾಡಿದ್ರು ಅದು ಅಚ್ಚುಕಟ್ಟಾಗಿ ಮಾಡಬೇಕು. ಒಂದು ಮನೆ ಇಟ್ಕೊಳ್ಳೋದಾಗಿರ್ಬೋದು, ನಿಮ್ಮ ವಸ್ತುಗಳನ್ನು ಇಟ್ಕೊಳ್ಳೋದಾಗಿರ್ಬೋದು. ಯಾಕಂತ ಹೇಳಿದ್ರೆ ನೀವು ಸಾಮಾನ್ಯವಾಗಿ ಹೋಗಿ ಆ ಮನೆಗೆ ಹೋಗ್ತಿದ್ದಂಗೆ ಆ ಮನೆ ಯಜಮಾನ ಆಗಿರಲಿ, ಮನೆ ಯಜಮಾನಿಯಾಗಿ ಎಂಥವ್ರು ಅನ್ನೋದನ್ನ ಆ ಮನೇಲೇ ತೋರಿಸ್ಬಿಡುತ್ತೆ ಅಲ್ವಾ. ಯಾರು ತುಂಬಾ ಯಾವುದೋ ಹಳೆ ಸಾಮಾನುಗಳು ಏನೇನೋ ಇಟ್ಕೊಂಡಿರ್ತಾರಲ್ಲ, ಅವರು ತುಂಬಾ ಕಂಜೂಸು, ಯಾವುದು ಬಿಸಾಡ್ಲಿಕ್ಕೆ ಇಷ್ಟಪಡಲ್ಲ, ಅಥವಾ ಮನುಷ್ಯ ತುಂಬ ಎಮೋಷನ್ಸನ್ನು ಇಟ್ಕೋತಾನೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮನೆಯನ್ನು ಆರ್ಗನೈಸ್ಡ್ ಆಗಿರಿ. ಒಂದು ಪೆನ್ ಆಗಿರ್ಬೋದು, ಒಬ್ಬ ಕುರುಡ ಬಂದು ಹುಡುಕಿದ್ರೆ ನಿಮ್ಮ ಮನೇಲಿ ಪೆನ್ ಅದೇ ಜಾಗದಲ್ಲಿ ಇರಬೇಕು. ಪೆನ್ ಅಷ್ಟೇ ಅಲ್ಲ, ನೋಡಿ, ಒಬ್ರು ಮನೆಗೆ ಹೋಗ್ತೀರಾ, ಅವ್ರ ಮನೆ ಸುತ್ತ ಚಪ್ಪಲಿಗಳಲ್ಲೇ ಬಿಸಾಡಿದರೆ ಎಷ್ಟು ಅನ್ಆರ್ಗನೈಸ್ಡ್ ಆಗಿರುತ್ತೆ ಅಲ್ವಾ. ಸೊ ಪ್ರತಿಯೊಂದು ಯಾವಾಗ ಆರ್ಗನೈಸ್ಡ್ ಆಗಿರುತ್ತೆ ನಮ್ಮ ಮನಸ್ಸು ಕೂಡ ಅಷ್ಟೇ ಆರ್ಗನೈಸ್ಡ್ ಆಗಿರುತ್ತೆ. ನೀವು ಡಿಸಿಪ್ಲಿನಿಂದ ಅಂತ ಹೇಳಿದ್ರೆ
ನಾವು ತಿನ್ನೋತಕ್ಕಂಥ ಆಹಾರದಿಂದ ಪ್ರತಿಯೊಂದನ್ನು ನೀವು ಪ್ಲ್ಯಾನ್ ಮಾಡಿದ ರೀತಿ ಮಾಡ್ತಾ ಹೋಗಿ ಯಾವಾಗ ಈ ಥರ ಒಂದು ಚಿಕ್ಕ ಚಿಕ್ಕ ಲೈಫ್ ಸ್ಟೈಲಲ್ಲಿ ನಾವು ಚೇಂಜಸ್ ಮಾಡ್ಕೋತಾ ಹೋಗ್ತೀವೋ ಆಗ ನಮಗೆ ಆ್ಯಂಗ್ಸೈಟಿ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಇದೆಲ್ಲ ಕಡಿವಾಣ ಆಗ್ತಾ ಹೋಗುತ್ತೆ. ಆ್ಯಂಗ್ಸೈಟಿಗೆ ಯಾವುದು ದೊಡ್ಡ ಮದ್ದಲ್ಲ. ನಮ್ಮ ಕೈಯಲ್ಲಿ ಏನೇನು, ಯಾಕಂತ ಹೇಳಿದ್ರೆ ಈಗ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ದಿನವನ್ನು ಪ್ಲ್ಯಾನ್ ಮಾಡೋದಾಗಿರ್ಬೋದು, ವರ್ಕೌಟ್ ಮಾಡೋದಾಗಿರ್ಬೋದು, ಒಳ್ಳೆ ಆಹಾರ ತಿನ್ನೋದಾಗಿರ್ಬೋದು, ಎಲ್ಲ ನಮ್ಮ ಕೈಲೇ ಇರುತ್ತೆ. ಸೊ ಹಾಗಾಗಿ ಈ ಚಿಕ್ಕ ಚಿಕ್ಕ ಎಕ್ಸಸೈಸ್ ಮಾಡ್ತಾ ಹೋದರೆ ಕೂಡ ನಿಮಗೆ ಆ್ಯಂಗ್ಸೈಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.